ಹಾಗಲಕಾಯಿ ಪಲ್ಯನ ಒಂದು ಸ್ವಲ್ಪ ಕಹಿ ಬರದಾಗ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ನಾನು ಮಾಡೋ ಥರ ಒಂದು ಸರಿ ಮಾಡಿ ನೋಡಿ, ಒಂದು ಸ್ವಲ್ಪನೂ ಕಹಿ ಬರಲ್ಲ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪನೂ ನೀರು ಹಾಕಲ್ಲ. ನಾನಿಲ್ಲಿ ಒಂದು 7-8 ಹಾಗಲಕಾಯಿ ತೊಗೊಂಡಿದ್ದೀನಿ. ಒಂದು ಬೌಲ್ಗೆ ನೀರು, ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಹುಣಸೆ ರಸ ಹಾಕ್ತಾಯಿದ್ದೀನಿ. ಈ ಹುಣಸೆ ರಸ ನೀರಲ್ಲಿ ಹಾಕಿ ಈ ಹಾಗಲಕಾಯಿನ ಕಟ್ ಮಾಡಿ ಅದರಲ್ಲಿ ಹಾಕೋದ್ರಿಂದ ಸ್ವಲ್ಪ ಕಹಿ ಕಡಿಮೆ ಆಗುತ್ತೆ. ಕಹಿ ಅನ್ನೋದೆಲ್ಲ ಸ್ವಲ್ಪ ಇದರಿಂದ ಕಡಿಮೆ ಆಗುತ್ತೆ. ಅದಕ್ಕೆ ಈ ನೀರಲ್ಲಿ 1 ಅವರ್ ನೆನೆಸ್ಬೇಕು. ಇದನ್ನು ಕಟ್ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ಆಮೇಲೆ ಇದ್ರೊಳಗಡೆ ಇರೋ ಬೀಜನ ತೆಗಿತಾ ಇದ್ದೀನಿ. ಸ್ವಲ್ಪ ಎಳೆದಿದ್ದರೆ ಬೀಜ ಹಾಕ್ಬೋದು, ಸ್ವಲ್ಪ ಗಟ್ಟಿ ದಪ್ಪ ಬಲ್ತಿರೋದೆಲ್ಲ ಇದ್ದರೆ ಆ ಬೀಜನೆಲ್ಲ ತೆಗಿಬೇಕು. ನೋಡಿ, ನಾನು ಬೀಜನ 1 ಸ್ಪೂನಿಂದ ಎಲ್ಲ ತೆಗಿತಾ ಇದ್ದೀನಿ. ತೆಗೆದುಬಿಟ್ಟು ಇದನ್ನು ಸಣ್ಣಕ್ಕೆ ಕಟ್ ಮಾಡ್ಕೋತೀನಿ ಹಾಗಲಕಾಯಿನೆಲ್ಲ. ಮೊದಲೆಲ್ಲ ಹೇಳೋರು ವರ್ಷಕ್ಕೆ 1 ಸರಿನಾದರೂ ಹಾಗಲಕಾಯಿ ತಿನ್ನಬೇಕು ಅಂತ. ಹಂಗೆ ಅಂದ್ಬಿಟ್ಟು ನಮ್ಮ ಮನೆಗಳಲ್ಲೆಲ್ಲ ಮೊದಲು ತಿನ್ನಿಸೋರು. ಈಗಿನ ಮಕ್ಕಳು ತಿನ್ನೋದೇ ಸ್ವಲ್ಪ ಕಷ್ಟ. ಹಾಗಲಕಾಯಿ ಅಂದರೆ ಸ್ವಲ್ಪ ಕಹಿ ಇಲ್ದಂಗೆ ಮಾಡಿಕೊಟ್ರೆ ಸ್ವಲ್ಪ ತಿಂತಾರೆ. ಶುಗರ್ ಇರೋರು ವಾರಕ್ಕೆ 1 ಸರಿನಾದರೂ ಈ ಪಲ್ಯನ ತಿನ್ನಬೇಕು. ಆವಾಗ ಶುಗರ್ ತುಂಬ ಕಂಟ್ರೋಲಲ್ಲಿರುತ್ತೆ. ಹಾಗಲಕಾಯಿ ಜಾಸ್ತಿ ಇದ್ದಾಗ ಇದನ್ನು ಜಾಸ್ತಿ ಪಲ್ಯ ಮಾಡಿ ಇಟ್ಕೋಬೋದು. ನಾನು ಮಾಡೋ ಥರ ಪಲ್ಯನ ಮಾಡಿದರೆ ಇದು ಒಂಚೂರು ಹಾಳಾಗಲ್ಲ. ನೀವು ಆಚೆ ಕಡೆನೇ ಇಟ್ಟು ಒಂದು 3-4 ದಿನ ಆಚೆ ಕಡೆನೇ ಇಡ್ಬೋದು, ಚೆನ್ನಾಗಿರುತ್ತೆ. ಆಮೇಲೆ ಫ್ರಿಜ್ಜಲ್ಲಿ ಇಡ್ತೀನಿ ಅಂತಂದರೆ ಒಂದು 8-10 ದಿನ ಈ ಪಲ್ಯ ಕೆಡಲ್ಲ. ಯಾಕಂದರೆ ನಾನು ಇದಕ್ಕೆ ಒಂಚೂರು ನೀರು ಹಾಕಲ್ಲ. ಹುಣಸೆ ರಸ ಏನು ಹಾಕ್ತೀನೋ ಅದೇ, ಇದಕ್ಕೊಂಚೂರು ನೀರು ಹಾಕಲ್ಲ. ಅದರಿಂದ ಇದು ತುಂಬ ದಿನ ಚೆನ್ನಾಗಿ ಬರುತ್ತೆ. ಆಮೇಲೆ ಕಹಿ ಅನ್ನೋದಂತೂ ಒಂಚೂರು ಇರಲ್ಲ. ಈಗ ನೋಡಿ, ಒಂದು ಬಾಣಲಿಗೆ ಇದಕ್ಕೊಂದು ಪೌಡ್ರ್ ಮಾಡ್ತೀನಿ. ಇದಕ್ಕೆ 2 ಬಟ್ಲು ಶೇಂಗಾನ ಹಾಕೋತಾ ಇದ್ದೀನಿ, ಕಡಲೆ ಬೀಜನ. ಈ ಪೌಡ್ರನ್ನ ಮಾಡಿಬಿಟ್ಟು ನಾನು 1-2 ತಿಂಗಳು ಆಚೆನೇ ಇಡ್ತೀನಿ. ಇದು ಒಂದಿಷ್ಟು ಪಲ್ಯಗಳಿಗೆಲ್ಲ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಈ ಪೌಡ್ರನ್ನ ತುಂಬ ಚೆನ್ನಾಗಿರುತ್ತೆ ಈ ಪೌಡ್ರು. ಆಮೇಲೆ ಇದೇನು ಹಾಳಾಗಲ್ಲ, ಫ್ರಿಜ್ಜಲ್ಲಿ ಇಡಬೇಕು ಅಂತಿಲ್ಲ. ಆಚೆನೇ ಒಂದು ಏರ್ ಟೈಟ್ ಬಾಟ್ಲಲ್ಲಿ ಹಾಕಿಟ್ರೆ ತುಂಬ ದಿನ ಬರುತ್ತಿದ್ದು. ಈಗ 1 ಬಟ್ಲು ಕೊಬ್ಬರಿ ತೊಗೊಂಡು ಹುರ್ಕೋತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರಿಬೇಕು. ಇದೆಲ್ಲ ಚೆನ್ನಾಗಿ ಹುರಿದ್ರೆ ಮಾತ್ರ ಪೌಡ್ರ್ ಕೆಡಲ್ಲ. 1 ತಿಂಗಳು 2 ತಿಂಗಳು ಇಟ್ರೂ ಪೌಡ್ರ್ ಕೆಡಲ್ಲ ಇದು. ಈಗ ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೋತೀನಿ. ಇದಕ್ಕೇನೆ 1 ಬಟ್ಲು ಎಳ್ಳು ಹಾಕೋತಾ ಇದ್ದೀನಿ, ಬಿಳಿ ಎಳ್ಳು. ದಿನ 1 ಸ್ಪೂನ್ ಬಿಳಿ ಎಳ್ಳು ತಿನ್ನೋದ್ರಿಂದ ಹೇರ್ ಫಾಲ್ ಆಗೋರಿಗೆ ಹೇರ್ ಫಾಲ್ ಕಂಟ್ರೋಲ್ ಬೇಗ ಆಗುತ್ತೆ. 1 ಬಟ್ಲು ಎಳ್ಳು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೋತೀನಿ. ನಾನು ಈ ಥರ ಪೌಡ್ರ್ ಮಾಡಿದರೆ ಒಂದು ಸರಿ ಮಾಡಿದರೆ ಒಂದು ಅರ್ಧ kg ಅಷ್ಟು ಮಾಡಿ ಇಟ್ಕೋತೀನಿ. ನಾನು ಬೇರೆ ಒಂದಿಷ್ಟು ಪಲ್ಯಗಳಿಗೆಲ್ಲ ಇದನ್ನೇ ಯೂಸ್ ಮಾಡ್ತೀನಿ. ಯಾವ್ಯಾವ ಪಲ್ಯಗಳಿಗೆ ನಾನು ಇದನ್ನು ಯೂಸ್ ಮಾಡ್ತೀನಿ ಅಂತ ಮುಂದೆ ಬರೋ ವೀಡಿಯೋಗಳಲ್ಲಿ, ನೀವು ವೀಡಿಯೋಗಳನ್ನ ದಿನ ನೋಡ್ತಾ ಇದ್ದರೆ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವುದಕ್ಕೆ ಯೂಸ್ ಮಾಡಬೇಕು ಅಂತ. ಈ ಕಡಲೆ ಬೀಜನ ಈಗ ಕ್ಲೀನ್ ಮಾಡಿಬಿಟ್ಟು, ಇದು ನೋಡಿ 2 ಬಟ್ಲು ಕಡಲೆ ಬೀಜ ಇದೆ. ಇದನ್ನು ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡ್ತೀನಿ. ಸ್ವಲ್ಪ ಫಸ್ಟಿಗೆ ತರಿ ಇದನ್ನು ಮಾತ್ರ, ಕಡಲೆ ಬೀಜ ಮಾತ್ರ ತರಿ ಮಾಡ್ತೀನಿ. ಅದಾದಮೇಲೆ ಎಳ್ಳು ಮತ್ತು ಕೊಬ್ಬರಿ ಇದೆಯಲ್ಲ, ಇದನ್ನು ಹಾಕಿ ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡ್ತೀನಿ. ಇದು ಒಂದೇ ಸರಿಗೆ ಹಾಕಿಬಿಟ್ರೆ ತುಂಬ ನೈಸ್ ಆದರೆ ಚೆನ್ನಾಗಿರಲ್ಲ. ಈ ಮುದ್ದೆ ಆಗುತ್ತಲ್ಲ, ಆ ಥರ ಆಗಬಾರ್ದಿದ್ದು. ಎಲ್ಲ ಸೇರಿಸಿ ಒಂದೇ ಸರಿ ಹಾಕಿಬಿಟ್ರೆ ಮುದ್ದೆ ಆಗುತ್ತೆ. ಅದಕ್ಕೆ ನಾನು ಸಪ್ರೇಟ್ ಮಾಡಿ ಆಮೇಲೆ ತರಿ ಆಗಬೇಕಿತ್ತು ಅಂತ ಈ ಥರ ಮಾಡ್ತಾಯಿದ್ದೀನಿ. ಈಗ ನೋಡಿ, ಇದು ಫುಲ್ ಕರೆಕ್ಟಾಗಿ ಆಗಿದೆ. ಈ ಥರ ಮಾಡಿ ಇಟ್ಕೋತೀನಿ. ಈಗ ಇದಕ್ಕೆ 4 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನೂ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಆದಮೇಲೆ ಆಲ್ ಬಟನ್ನ ಪ್ರೆಸ್ ಮಾಡಿ. ಆಲ್ ಬಟನ್ ಪ್ರೆಸ್ ಮಾಡಿದರೆ ಮಾತ್ರ ನಾನು ವೀಡಿಯೋ ಅಪ್ಲೋಡ್ ಆದ ತಕ್ಷಣ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಶುಗರ್ ಇರೋರು ವಾರದಲ್ಲಿ 1 ಸರಿನಾದರೂ ಈ ಪಲ್ಯನ ತಿನ್ನಬೇಕು. ಅಂದರೆ ಅವ್ರದ್ದು ಶುಗರ್ ಲೆವೆಲ್ ತುಂಬ ಕಂಟ್ರೋಲಲ್ಲಿ ಇರುತ್ತೆ. ಹಾಗಲಕಾಯಿನ ಇಷ್ಟಪಡೋರೆ ತುಂಬ ಕಡಿಮೆ. ಈಗ ನೋಡಿ, ಇದು 1 ಅವರ್ ಆಯ್ತು. ಈಗ ಇದನ್ನೀಗ ಒಂದು ಪಾತ್ರೆಗೆ ತೆಗಿತೀನಿ. ಈ ಥರ ಹೋಲಿರೋ ಪಾತ್ರೆ ತೆಗೆದ್ರೆ ಅದರಲ್ಲಿ ಇರೋ ಎಕ್ಸ್ಟ್ರಾ ನೀರೆಲ್ಲ ಆಚೆ ಹೋಗುತ್ತೆ. ಈ ಥರ ಪಾತ್ರೆ ಇಲ್ಲ ಅಂದರೆ
ಹಿಟ್ಟು ಜರಡಿ ಮಾಡೋ ಜರಡಿ ಇರುತ್ತಲ್ಲ ಅದರಲ್ಲೇ ತೆಗಿಬೋದು. ಇಲ್ಲ ಅಂದರೆ ಒಂದು ಕಾಟನ್ ಬಟ್ಟೆ ಮೇಲೂ ಇದನ್ನು ಸ್ವಲ್ಪ ಆರು ಹಾಕಬೇಕು, ಅಂದರೆ ಅದರಲ್ಲಿರೋ ಎಕ್ಸ್ಟ್ರಾ ನೀರೆಲ್ಲ ಆಚೆ ಹೋಗಬೇಕು ಅಂತ. ಒಂದು ದಪ್ಪ ಇರೋ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಇದು ಉದ್ದಿನ ಕಾಳು ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಉದ್ದಿನ ಬೇಳೆನೂ ಹಾಕೋಬೋದು. ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು, ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಥರ ಫ್ರೈ ಮಾಡಬೇಕು. ಸ್ವಲ್ಪ ಜೀರಿಗೆ, ಸ್ವಲ್ಪ ಇಂಗು, ಸ್ವಲ್ಪ ಕರಿಬೇವು, ಆಮೇಲೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕಿದೆ ಈರುಳ್ಳಿ. ಗೋಲ್ಡನ್ ಬ್ರೌನ್ ಯಾಕೆ ಆಗಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇದಕ್ಕೆ ನಾವು ನೀರು ಹಾಕಲ್ಲ, ನೀರು ಹಾಕ್ದಂಗೆ ಈ ಪಲ್ಯ ಮಾಡೋದ್ರಿಂದ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಆದರೆ ಮಾತ್ರ ತುಂಬ ದಿನ ಉಳಿಯುತ್ತೆ, ಇಲ್ಲಾಂದರೆ ಬೇಗ ಹಾಳಾಗುತ್ತೆ ಅಂತ ಅಷ್ಟೇ. ಆಮೇಲೆ ಇದಕ್ಕೆ 1-2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈ ಹಾಗಲಕಾಯಿನ ಹಾಕೋತೀನಿ. ಹಾಗಲಕಾಯಿನೂ ಅಷ್ಟೇ, ಅದು ನೀರಿನ ಅಂಶ ಹೋಗೋ ತನಕ ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಫಸ್ಟಿಗೆ. ಇದೆಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಈಗ ನೋಡಿ ಕಲರ್ ಚೇಂಜ್ ಆಗಿದೆ, ಒಂದು 5 ನಿಮಿಷ ಆದಮೇಲೆ ಕಲರ್ ಚೇಂಜ್ ಆಗುತ್ತೆ. ಈಗ ನೋಡಿ ಫುಲ್ ಕಲರ್ ಚೇಂಜ್ ಆಗಿದೆ. ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಸ್ವಲ್ಪ ಫ್ರೈ ಮಾಡ್ತೀನಿ. ಫ್ರೈ ಆದಮೇಲೆ ಒಂದು 5 ನಿಮಿಷ ಇದನ್ನು ಲಿಡ್ ಕ್ಲೋಸ್ ಮಾಡಿಡ್ತೀನಿ. ಒಂದು 5 ನಿಮಿಷ ಅದಾದಮೇಲೆ ಮತ್ತೆ ಲಿಡ್ನ ಓಪನ್ ಮಾಡಿ ಮತ್ತೆ ಹುರಿತೇನೆ. ಈ ಥರ ಒಂದು 2-3 ಸರಿ ಈ ಥರ ಮಾಡಬೇಕು. ಸ್ವಲ್ಪ ಲಿಡ್ ಕ್ಲೋಸ್ ಮಾಡೋದು, ಸ್ವಲ್ಪ ಲಿಡ್ ಓಪನ್ ಮಾಡಿ ಮತ್ತೆ ಸ್ವಲ್ಪ ಕೈ ಆಡಿಸಿ ಮತ್ತೆ ಲಿಡ್ ಕ್ಲೋಸ್ ಮಾಡಬೇಕು. ಆ ಥರ ಮಾಡಿ ಅದು ಫುಲ್ ಕಲರ್ ಚೇಂಜ್ ಆಗುತ್ತೆ, ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗುತ್ತೆ. ಸ್ವಲ್ಪ ತಳ ಹಿಡಿದಿರೋ ಥರ ಅನಿಸುತ್ತೆ, ಅದು ಶುಂಠಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಸ್ವಲ್ಪ ತಳ ಹಿಡ್ಕೊಂಡಿರುತ್ತೆ, ಆದರೆ ಅದಕ್ಕೇನಾಗಲ್ಲ. ಈಗ ನೋಡಿ, ಈಗ ಅದು ಫುಲ್ ಫ್ರೈ ಆಗಿದೆ, ಕಲರ್ ಫುಲ್ ಚೇಂಜ್ ಆಗಿದೆ ನೋಡಿ. ಈಗ ಇದಕ್ಕೆ ಒಂದು 3-4 ಸ್ಪೂನು ರೆಡ್ ಚಿಲ್ಲಿ ಪೌಡ್ರು, ಮತ್ತು ನಾನು ಸ್ವಲ್ಪ ಉಪ್ಪು ಕಡಿಮೆ ಇದೆ ಅಂತ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನೋಡ್ಕೊಂಬಿಟ್ಟು ಹಾಕಬೇಕು. ಆಲ್ರೆಡಿ ನಾನು ಫಸ್ಟ್ ಫ್ರೈ ಮಾಡಬೇಕಾದ್ರೆ ಉಪ್ಪು ಜಾಸ್ತಿ ಹಾಕಿದ್ದೆ, ಈಗ ಸ್ವಲ್ಪ ಕಡಿಮೆ ಅನಿಸಿದೆ ಅಂತಲೂ ಉಪ್ಪು ಹಾಕಿದ್ದೀನಿ. ಈಗ ನೋಡಿ ಇದನ್ನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬೆಂದಿದೆ. ಒಂದು ಸ್ವಲ್ಪ ನೀರು ಹಾಕಿಲ್ಲ, ಆದರೆ ತುಂಬ ಚೆನ್ನಾಗಿ ಬೆಂದಿದೆ. ಇದಕ್ಕೆ 1 ಸ್ಪೂನು ಜೋನಿ ಬೆಲ್ಲ, ಇದು ಒಂದು ಸ್ವಲ್ಪ ಬೆಲ್ಲ ಹಾಕಲೇಬೇಕು. ಬೆಲ್ಲ ಹಾಕಲಿಲ್ಲ ಅಂದರೆ ಕಹಿ ಮುರಿಯಲ್ಲ, ಅದು ಕಹಿ ಅಂಶ ಜಾಸ್ತಿ ಇರುತ್ತೆ ಅಂತ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಆಮೇಲೆ 3-4 ಸ್ಪೂನು ಹುಣಸೆ ರಸ. ಈ ಹುಣಸೆನ ನೆನೆಸೋಕ್ಕೆ ಏನು ನೀರು ಹಾಕ್ಕೊಂಡಿರ್ತೇನೋ ಅದು ಮಾತ್ರ ಇದಕ್ಕೆ ಒಂಚೂರು ನೀರು ಅನಿಸುತ್ತೆ, ಬಿಟ್ಟರೆ ಇನ್ನೆಲ್ಲೂ ನೀರು ಹಾಕಲ್ಲ ಇದಕ್ಕೆ. ಫಸ್ಟಿಗೆ ಮಾಡಿಟ್ಟಿರೋ ಶೇಂಗಾ, ಎಳ್ಳು, 1 ಕೊಬ್ಬರಿ ಪೌಡ್ರ್ ಇದೆಯಲ್ಲ, ಅದನ್ನು 2-3 ಸ್ಪೂನ್ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಆವಾಗಲೇ ಸ್ವಲ್ಪ ಹುಣಸೆ ರಸ ಹಾಕಿದ್ವಲ್ಲ, ಅದ್ರದ್ದು ನೀರಿನ ಅಂಶ ಎಲ್ಲ ಹೋಗೋ ತನಕ ಸ್ವಲ್ಪ ಮತ್ತೆ ಫ್ರೈ ಮಾಡ್ತೀನಿ. ಒಂದು 2-3 ನಿಮಿಷ ಇದನ್ನು ಕೈ ಬಿಡ್ದಂಗೆ ಇದನ್ನು ಕಲಿಸ್ತಾನೆ ಇರಬೇಕು. ಈ ಥರ ಎಲ್ಲ ಚೆನ್ನಾಗಿ ಕಲಸಾದ್ಮೇಲೆ ಇನ್ನೊಂದು 5 ನಿಮಿಷ, 5-7 ನಿಮಿಷ ಲಿಡ್ ಕ್ಲೋಸ್ ಮಾಡ್ತೀನಿ. ಈಗ ನೋಡಿ ಮತ್ತೆ ಓಪನ್ ಮಾಡ್ತೀನಿ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಅದು ಸ್ವಲ್ಪ ಸೈಡ್ಗೆಲ್ಲ ಎಣ್ಣೆ ಬಿಟ್ಕೊಂಡಂಗೆ ಕಾಣಿಸುತ್ತೆ ನೋಡಿ, ಆವಾಗ ಇದಾಗಿದೆ ಅಂತ ನೋಡಿ. ಸ್ವಲ್ಪ ಎಲ್ಲ ಎಣ್ಣೆ ಕಾಣಿಸ್ತಾ ಇದೆಯಲ್ಲ, ಇದು ಫುಲ್ ಆಗಿದೆ. ಈಗ ನೋಡಿ, ನಾನು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈ ಥರ ಬಂದ್ರೇ ಒಂದು 8-10 ದಿನ ಈ ಪಲ್ಯ ಹಾಳಾಗಲ್ಲ. ಒಂದು 2 ದಿನ ಟೂರ್ಗೆ ಯಾರಾದರೂ ಹೋಗ್ತಾ ಇದ್ದಾರೆ, ಮನೆಯಿಂದ ಏನಾದರೂ ತೊಗೊಂಡೋಗ್ತೀವಿ ಅಂದರೆ ಈ ಥರ ಪಲ್ಯ ಮಾಡಿ ತೊಗೊಂಡೋಗ್ಬೋದು, ಚೆನ್ನಾಗಿರುತ್ತೆ. 2 ದಿನಕ್ಕಂತೂ ಹಾಳಾಗಲ್ಲ, 2 ದಿನ ಅಂತೂ ಬರುತ್ತೆ ಆಚೆ ತೊಗೊಂಡು ಹೋದ್ರೂ. ಮನೆಯಲ್ಲೇ ಇಟ್ಟು ಆದರೆ ಫ್ರಿಜ್ಜಲ್ಲಿ ಇಟ್ಕೋಬೋದು, ಒಂದು 8-10 ದಿನ ಫ್ರಿಜ್ಜಲ್ಲಿ ಇರುತ್ತೆ. ಈಗ ಇದಾಯಿತು, ಈಗ ಪಲ್ಯ ರೆಡಿ ಆಯಿತು. ಈಗ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಯಾರಿಗೆ ಹಾಗಲಕಾಯಿ ಪಲ್ಯ ಇಷ್ಟನೋ ಅವರಿಗೆ ಇದನ್ನು ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು.